ಹಾಯ್ ಮೈ ಫ್ಯಾಮಿಲೀಸ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಸಾರಿ, ನಾನು ಡೈಲಿ ಮಿನಿ ವ್ಲಾಗ್ ಹಾಕ್ತೀನಿ ಅಂತ ಹೇಳಿದ್ದೆ, ಬಟ್ ನನ್ನ ಕೈಲಿ ಮಿನಿ ವ್ಲಾಗ್ ಕೂಡ ಹಾಕೋದಕ್ಕಾಗ್ತಿಲ್ಲ. ಏಕೆಂದರೆ ಫಸ್ಟು ಫೋನ್ ಸ್ಟೋರೇಜ್ ಪ್ರಾಬ್ಲಮ್ ಇತ್ತು. ಅದಾದ ನಂತರ ನನಗೆ ಹುಷಾರಿಲ್ದಂಗೆ ಆಯಿತು. ಹಾಗಾಗಿ ಸ್ವಲ್ಪ ದಿನ ವಿಡಿಯೋ ಹಾಕೋದಕ್ಕಾಗಲಿಲ್ಲ. ಆ್ಯಂಡ್ ಯಾರಾದರೂ ಪರ್ಟಿಕ್ಯುಲರಾಗಿ ಇಂಥ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಅಂದರೆ ಮಾಡ್ಬೋದು. ಈಗ ನಾನಾಗಿ ಯಾವ್ದಾದ್ರು ಟಾಪಿಕ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಬರೀ ಟಾಪಿಕ್ ಬಗ್ಗೆನೇ ಯೋಚನೆ ಮಾಡ್ತೀನಿ, ಈ ಟಾಪಿಕ್ ಮಾಡಲಾ ಆ ಟಾಪಿಕ್ ಮಾಡಲಾ ಅಂತ. ಸೊ ಹಾಗಾಗಿ ಯಾರಿಗಾದರೂ ಯಾವ ಟಾಪಿಕ್ ಬೇಕು ಅಂತ ಕೇಳಿ ಕಮೆಂಟ್ ಮಾಡಿ, ನಾನು ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಆಲ್ಮೋಸ್ಟ್ ಎಲ್ಲ ಬಾಣ್ತಿಯರಿಗೂ ಅಷ್ಟೇ ಡೆಲಿವರಿಯಾಗಿ ಒಂದು 2-3 ತಿಂಗಳಾದ ತಕ್ಷಣ ಕೂದಲು ತುಂಬ ಉದುರೋದಕ್ಕೆ ಶುರುವಾಗುತ್ತೆ. ನನಗೂ ಅಷ್ಟೇ, ಪ್ರೆಗ್ನೆಂಟ್ ಆಗಿದ್ದಾಗ ಕೂದಲು ಉದುರ್ತಾ ಇರಲಿಲ್ಲ, ಇನ್ನೂ ಚೆನ್ನಾಗಿತ್ತು. ಸ್ವಲ್ಪ ಉದುರೋದಷ್ಟೇ. ನಾನೇ ಅಂದ್ಕೊಳ್ತಿದ್ದೆ ಪರವಾಗಿಲ್ಲ, ಈ ಕೂದಲು ತುಂಬ ಚೆನ್ನಾಗಿದೆ, ಹಾಗೆ ತುಂಬ ದಪ್ಪ ಕೂಡ ಆಗ್ತಾ ಇದೆ, ಜಾಸ್ತಿ ಏರ್ ಫಾಲ್ ಆಗ್ತಿಲ್ಲ ಅಂತ ಅಂದ್ಕೊಳ್ತಿದ್ದೆ. ಹಂಗೆ ಅಂದ್ಕೊಂಡು ಡೆಲಿವರಿ ಆದಮೇಲೂ ಅಷ್ಟೇ 1 ತಿಂಗಳು 2 ತಿಂಗಳು ಚೆನ್ನಾಗಿತ್ತು. ಆವಾಗಲೂ ಕೂಡ ಅಷ್ಟೇ ಜಾಸ್ತಿ ಉದುರ್ತಾ ಇರಲಿಲ್ಲ ಕೂದಲು. ಬಟ್ ಯಾವಾಗ 3 ತಿಂಗಳು ಈ ಥರ ಆಗೋಕ್ಕೆ ಬಂತು, ಅವಾಗಿಂದ ಅಂತೂ ತುಂಬ ಅಂದರೆ ತುಂಬಾ ಕೂದಲು ಸಖತ್ ಉದುರ್ತಾ ಇದೆ. ಒಂದು 5-6 ದಿನ ಉದುರೋದೆಲ್ಲ ಸೇರಿ ಒಂದೇ ದಿನ ಉದುರ್ತಿದೆ, ಆ ಥರ ಉದುರ್ತಿದೆ. ಅದಕ್ಕೆ ಕೆಲವ್ರು ಏನು ಹೇಳ್ತಾರೆ, ಮಕ್ಕಳು ನಗಡೋದಕ್ಕೆ ಶುರುವಾದರೆ ಬಾಣ್ತಿಯರ ಕೂದಲು ಉದುರುತ್ತೆ ಅಂತ ಹೇಳ್ತಾರೆ. ಬಟ್ ಅದೆಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ. ಬಟ್ ಸೈಂಟಿಫಿಕ್ಕಾಗಿ ಹೇಳಬೇಕು ಅಂದರೆ, ಈ ಪ್ರೆಗ್ನೆಂಟಲ್ಲಿದ್ದಾಗ ಅಂದರೆ ಏರ್ ಫಾಲ್ ಏನಾಗಿರೋದಿಲ್ಲ, ಅದೆಲ್ಲ ಕೂಡ ಈಗ ಅದರದ್ದು ಸೇರಿ ಈಗ ಉದುರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಆರೋಗ್ಯವಂತ ಮನುಷ್ಯರಿಗೆ ಕೂದಲು ಉದುರ್ತಾನೂ ಇರಬೇಕು, ಹಾಗೆ ಹೊಸ ಕೂದಲು ಹುಡ್ತಾನೂ ಇರಬೇಕು. ಆ ಥರ ಆಗ್ತಾ ಇದ್ದರೆ ಅವರು ಹೆಲ್ದಿಯಾಗಿರ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಮೇಯ್ನ್ ಕೂದಲು ಉದುರೋದಕ್ಕೆ ಏನಪ್ಪ ಕಾರಣ ಅಂದರೆ ಡ್ಯಾಂಡ್ರಫ್. ಎಷ್ಟು ಡ್ಯಾಂಡ್ರಫ್ ಇರುತ್ತೋ ಅಷ್ಟು ಕೂಡ ತಲೆ ಕೂದಲು ಉದುರೋಗ್ತಾನೆ ಇರುತ್ತೆ. ನನ್ನ ತಲೆಯಲ್ಲಿ ಪ್ರೆಗ್ನೆಂಟಲ್ಲಿದ್ದಾಗ ಒಂದು ಸ್ವಲ್ಪನೂ ಡ್ಯಾಂಡ್ರಫ್ ಇರಲ್ಲ. ಸೊ ಅದಕ್ಕಾಗಿ ಆ ಟೈಮಲ್ಲಿ ಒಂದು ಚೂರು ಕೂದಲು ಉದುರೋದು ಸ್ವಲ್ಪ ಲೈಟಾಗಿ ಉದುರೋದು ಅಷ್ಟೇ. ಈಗಂತೂ ನನ್ನ ತಲೆಯಲ್ಲಿ ಸಖತ್ ಡ್ಯಾಂಡ್ರಫ್ ಇದೆ. ಹಾಗಾಗಿ ತುಂಬ ಅಂದರೆ ತುಂಬ ಕೂದಲು ಉದುರ್ತಾ ಇದೆ. ಆ್ಯಂಡ್ ಡ್ಯಾಂಡ್ರಫ್ ಇದ್ದರೆ ಮುಖದಲ್ಲಿ ಪಿಂಪಲ್ ಕೂಡ ಆಗುತ್ತೆ. ಹಾಗಾಗಿ ಈಗ ನನಗೆ ಕೂದಲು ಉದುರ್ತಾ ಇದೆ, ಹಾಗೆ ಲೈಟಾಗಿ ಪಿಂಪಲ್ ಕೂಡ ಆಗ್ತಾ ಇದ್ದಾವೆ. ಆದಷ್ಟು ಇದನ್ನು ಕಂಟ್ರೋಲ್ ಮಾಡ್ಕೋಬೇಕು. ನೋಡಿ, ಇದಕ್ಕೂ ಸ್ವಲ್ಪ ದಪ್ಪ ಆಗಿತ್ತು, ಈಗ ಉದುರಿ ಇನ್ನೂ ಸಣ್ಣ ಆಗಿದೆ. ಆದಷ್ಟು ಬೇಗ ಈ ಕೂದಲು ಉದುರೋದಕ್ಕೆ ಹಾಗೆ ಡ್ಯಾಂಡ್ರಫ್ಗೆ ಮನೆಮದ್ದಿನ ಪರಿಹಾರ ಮಾಡ್ಕೊಳ್ಳೇಬೇಕು. ಇಲ್ಲಾಂದ್ರಂತೂ ನನ್ನ ತಲೆ ಕೂದಲು ಫುಲ್ ಬಾಣಲೆ ಆದರೂ ಆದದ್ದು. ಯಾಕಂದರೆ ಅಷ್ಟೊಂದು ಕೂದಲು ಉದುರ್ತಾ ಇದೆ, ತುಂಬ ಹೊಟ್ಟೆ ಉರಿಯುತ್ತೆ ಅಷ್ಟೊಂದು ಕೂದಲು ಉದುರೋದು ನೋಡಿ. ಪ್ಲೀಸ್ ಯಾವುದಾದ್ರೂ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತ ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಬೇರೆ ಯಾವ್ದಾದ್ರು ಟಾಪಿಕ್ ಬೇಕಂದರೆ ಕಮೆಂಟ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್, ಬಾಯ್. ಪ್ಲೀಸ್ ಸಪೋರ್ಟ್ ಮಾಡಿ.